ಮುನಿರತ್ನ ವಿರುದ್ಧ ಸುಳ್ಳು ಕೇಸನ್ನ ದಾಖಲಿಸಿದ್ರ ಗುತ್ತಿಗೆದಾರ ಚೆಲುವರಾಜು ಜೊತೆ ಕೈ ನಾಯಕ ಹನುಮಂತರಾಯಪ್ಪ. ವಾಟ್ಸ್ಆಪ್ ಆಡಿಯೋ ಕನ್ವರ್ಸೇಷನ್ ಒಂದು ಈ ರೀತಿಯ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಟೆಂಡರ್ ಕ್ಯಾನ್ಸಲ್ ಮಾಡೋ ಬೆದರಿಕೆ ಹಾಕಿದ್ರು ಹನುಮಂತರಾಯಪ್ಪ. ಈಗಂತ ನ್ಯೂಸ್ ಫಸ್ಟ್ಗೆ ಚೆಲುವರಾಜು ಕೈ ನಾಯಕ ಹೇಳಿದ್ದಾರೆ. ಈ ಹನುಮಂತರಾಯಪ್ಪ ಆಡಿಯೋ ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಬೆದರಿಕೆಗೆ ಮಣಿದು ಈ ರೀತಿಯಾಗಿ ಮುನಿರತ್ನ ವಿರುದ್ಧ ದೂರು ಕೊಡಬೇಕಾಗಿ ಬಂತು. ಹನುಮಂತರಾಯಪ್ಪನ ಬೆದರಿಕೆಗೆ ಮಣಿದು ಮುನಿರತ್ನ ವಿರುದ್ಧ ಕೇಸ್ ಕೊಟ್ರ. ಮುನಿರತ್ನ ವಿರುದ್ಧ ಸುಳ್ಳು ಕೇಸ್ ಹಾಕಿದ್ರ ಗುತ್ತಿಗೆದಾರ ಚೆಲುವರಾಜು ಅನ್ನೋ ಡೌಟ್ ಬರ್ತಾ ಇದೆ. ಯಾಕಂದ್ರೆ ಅದಕ್ಕೆ ಈಗ ಲಭ್ಯ ಆಗಿರೋ ಈ ಆಡಿಯೋ ಕಾರಣ. ಹಾಗಾದ್ರೆ ಈ ಆಡಿಯೋದಲ್ಲಿ ಏನಿದೆ, ಯಾಕೆ ಈ ಆಡಿಯೋದಿಂದ ಅನುಮಾನ ಹೆಚ್ಚಾಗ್ತಾ ಇದೆ, ಕೇಳಿಸ್ಕೊಳ್ಳೋಣ. ಚೆಲುವರಾಜು ಎಲ್ರಿ ನೆನ್ನೆ ಎಲ್ಲ ಫೋನ್ ಮಾಡಿದೆ, ಎತ್ತಲಿಲ್ಲ. ಅದ್ಯಾವುದೋ ಸಣ್ಣ ಇದಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀಯಾ? ಬಾ, ನಾನು ಅದು ಹೇಳಿ ವೇಲುಗೂ ಅವ್ರ ಹುಡುಗರಿಗೆಲ್ಲ ಹೇಳಿ ಸರಿ ಮಾಡಿಸ್ತೀನಿ, ತಲೆ ಕೆಡ್ಸ್ಕೊಂಬಿಡ, ಎಲ್ಲೂ ಹೋಗ್ಬೇಡಪ್ಪ. ನೀನು ನಮ್ಮ ತಾಲೂಕು ಒಕ್ಕಲಿಗರಾಗಿತ್ತು, ಸುಮ್ಮನೆ ಯಾವನ ಹತ್ರನೂ ಹೋಗಕ್ಕೇನು ಇದು ಮಾಡಕ್ಕೆ ಹೋಗ್ಬೇಡ. ಬಾಯಲ್ಲಿ ನೀನು ಅದು ಇದು ಮಾಡಿಸ್ತೀನಿ ಬಾ. DCP ಹತ್ರನೂ ಬೇಡ, ಕಮಿಷನರ್ ಹತ್ರನೂ ಬೇಡ. ಹಂಗೇನೋ ಹೋಗ್ಬೇಕಾದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ, ಹೇಳ್ತೀನಿ ಬಾ. ಒಳ್ಳೆ ಕತೆ ಎಲ್ಲ ಗೌರ್ಮೆಂಟ್ ನಮ್ದೈತೆ. ನೀನು ಯಾರ್ಯಾರ ಹತ್ರ ಹೋದ್ರೆ ನೀನು ಸಾಲ್ವ್ ಆಯ್ತದ? ಅದರಲ್ಲೂ ನೀನು ನನ್ನ ತಾಲೂಕು ತಲೆ ಕೆಡ್ಸ್ಕೊಂಬಿಡ ಬಾ ನೀನು. ಚೆಲುವರಾಜು, ಏನು ನಿನ್ನ ಕತೆ? ಬಾರೆ, ಅದೇನೋ ಸೆಟ್ಲ್ ಮಾಡೋಣ ಅಂದ್ರೆ ಬರ್ತಾ ಇಲ್ಲ ನೀನು, ಬರೀ ಕತೆ ಹೇಳ್ತಾ ಇದೀಯ ನೀನು. ಏನೋ ಹೋದ್ರೋಗ್ಲಿ, ಏನೋ ಕೂತ್ಕೊಂಡು ಸೆಟ್ಲ್ ಮಾಡ್ಬಿಟ್ಟು ಬಗೆಹರ್ಸೋಣ ಏನೋ ನಮ್ಮನು ಅಂತಂದ್ರೆ ನೀನು ಸುಮ್ಮನೆ ಬರೀ ಕತೆ ಹೇಳ್ಕೊಂಡೆ ಓಡಾಡ್ತಾ ಇದ್ದೆ, ನಾಟಕ ಮಾಡ್ಕೊಂಡು. ನಾನು ಇವತ್ತೆಲ್ಲ BBMPಗೆ ಹೋಗಿದ್ದೆ, ಅವ್ರಿಗೆಲ್ಲ ಹೇಳ್ಬಿಟ್ಟು ಬಂದಿದ್ದೆ ಅಧಿಕಾರಿಗಳಿಗೆ, ಇವ್ರಿಗೆಲ್ಲ ಅವ್ನು ತೊಂದರೆ ಕೊಡ್ಬೇಡ್ರಿ, ಅವನೇನೋ ಇದು ಮಾಡ್ಕೊಂಡು ಅವನೇ ಟೆಂಡರ್ ಇದಾಗ ಅವ್ರಿಗೆ ಇರಲಿ ಅಂತ. ನೋಡಿ, ನಾನು ಕಾಯ್ತಾ ಇದ್ದೀನಪ್ಪ, ಸೋಮವಾರದೊಳಗಡೆ ಬಂದು ಏನೋ ಸೆಟ್ಲ್ ಮಾಡ್ಕೊಂಡ್ರೆ ಮಾಡ್ಕೊ, ಇಲ್ಲದೆ ನಾನೇ ನಿಂತ್ಕೊಂಡು ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿಸ್ತೀನಿ ಟೆಂಡರ್, ನಾನೇ ಕ್ಯಾನ್ಸಲ್ ಮಾಡಿಸ್ತೀನಿ. ನಿನಗೆ ಬಿಟ್ಟಿದ್ದು ಬರೀ ಕೊಬ್ಬು ಮಾಡ್ಕೊಂಡು ತಿರುಗಬೇಡ. ಏನೋ ನಮ್ಮ ತಾಲೂಕು ಅಂತಂದ್ರೆ ನೀನು ಬರೀ ಬತ್ತೀನಿ ಗಿತ್ತೀನಿ ಅಂತ ಹೇಳ್ತಾ ಇದೀಯ. ಬರಂಗಿದ್ರೆ ಸೋಮವಾರದೊಳಗಡೆ ಬಾ, ನಾಳೆ ನಾಡ್ದೆ ಬಂದ್ರು ಒಳ್ಳೇದು. ಬಂದ್ರೆ ಕೂತ್ಕೊಂಡು ಮಾತಾಡ್ಬಿಟ್ಟು ಅದು ವಾಪಸ್ ತೆಗಿಸಿ ಇದನ್ನ ಮಾಡಿಸ್ತೀನಿ. ಇಲ್ದಿದ್ರೆ ನಿನ್ನ ಇಷ್ಟ, ನೀನೇನು ಬೇಕು ಮಾಡ್ಕೊಂಡು ನೋಡೋಣ ಯಾರು ಇದು ಮಾಡ್ತಾರೆ, ನೋಡ್ತೀನಿ ನಾನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.